ನನ್ನ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸಿರುವಂತಹ ಎಲ್ಲ ನನ್ನ ಜೊತೆಗೆ ನಾನು ಅವ್ರ ಜೊತೆ ಕೆಲಸ ಮಾಡಿ ಅನುಭವ ಪಡ್ಕೊಂಡಂತಹ ಅನುಭವಶಾಲಿಯಂತಹ ಶರಣಪ್ಪ ಗುರುಗಳೇ, ಯಾವತ್ತೂ ನಿಮ್ಗೆ ಅಷ್ಟೇ ದೇವರಲ್ಲ, ನಮಗೂ ದೇವರವರು ನಾರಾಯಣಪ್ಪ ಗುರುಗಳು. ಅಂತಹ ಹಸನ್ಮುಖಿ, ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಕ್ಕಂತಹ ಭಾವನೆ ಹೊಂದಂತಹ ನಾರಾಯಣಪ್ಪ ಗುರುಗಳೇ, ಹಾಗೂ ದೀಕ್ಷಿತ್ ಗುರುಗಳೇ, ಶ್ರೀಕಾಂತ್ ಗುರುಗಳೇ, ಹಾಗೂ ಶಾರದಾ ಮೇಡಮ್ ಅವರೇ, ಇರ್ತಕ್ಕಂತಹ ನಮ್ಮ ಗಣಿತ ಶಿಕ್ಷಕರಂತಹ ಕಾಶಿ ವಿಶ್ವನಾಥ್ ಅವರೇ, ಹಾಗೂ ಡಿ ಎನ್ ಹಲ್ಬೂರ್ ಸರೇ, ಹಾಗೂ ಹೇಳಿದಂತಹ ಬಿಸಿ ಊಟ ನೆನಪು ಬರ್ತೈತೆ ಊಟ ಮಾಡಿದ್ದು. ಅಂತಹ ಏನು ಬಿಸಿ ಊಟ ಉಣಿಸಿದಂತಹ ನಮ್ಮ ಬಿಸಿ ಊಟದ ಮಹಿಳಾ ಸಿಬ್ಬಂದಿಯವರೇ, ಹಾಗೂ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಕಾರ್ಯನಿರ್ವಹಿಸಿದಂತಹ ಗುರುಗಳೇ, ಹಾಗೂ ಗ್ರಾಮದ ಹಿರಿಯರೇ, ಯಾವತ್ತು ವೇದಿಕೆ ಮೇಲೆ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಇತರರೇ, ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಮೊದಲಾಗಿ ವಂದಿಸುತ್ತಾ, ನನಗೆ ಸೌಭಾಗ್ಯ ಗುರುವಂದನಾ ಕಾರ್ಯಕ್ರಮದ ಸೌಭಾಗ್ಯ, ಇದು 5ನೇ ಗುರುವಂದನಾ ಕಾರ್ಯಕ್ರಮ. ಅಂತಹ ಸೌಭಾಗ್ಯಶಾಲಿ ನಾನು ಅಂತಕ್ಕಂಥದ್ದು, ನಾವೆಲ್ಲರೂ ಅಂತಕ್ಕಂಥದ್ದು ನನಗೆ ಭಾವನೆ. ಸುಮಾರು 17 ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಶಿಕ್ಷಕನಾಗಿ ವೃತ್ತಿ ಬಂದಿದ್ದು. ಸುಮಾರು 4 ವರ್ಷ ಈ ಶಾಲೆಯಲ್ಲಿ ನಾನು ಪಾಠ ಮಾಡಿದಂಥದ್ದು. ಹಾಗೂ ಮೊನ್ನೆ ದಿನ ಬಂದು ಅಥವಾ ಫೋನ್ ಮಾಡಿ ಸುನಿಲ್ ಹಾಗೂ ಅವರ ಒಂದು ಗೆಳೆಯರು, ಸರ್ ಹೀಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ, ತಾವು 14ನೇ ತಾರೀಕಿನ ಬರಬೇಕು, ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿದಾಗ ಬಹಳಷ್ಟು ಖುಷಿ ಅನಿಸ್ತು. 2000 ಸುಮಾರು 10ಕ್ಕೆ ಹೋದಾತ ಮರಳಿ ಇವತ್ತ ನೀವು ಕರೆಸಿದ್ದೀರಿ. ಇದು ನಿಮ್ಮೆಲ್ಲರ ಋಣಾನುಬಂಧ ಅಂತಕ್ಕಂಥದ್ದು ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ ಮಕ್ಕಳೇ. ಬಂದ ತಕ್ಷಣ ನಾನು ರಾಯಚೂರು ಜಿಲ್ಲೆಯ ಖೈರೋಡ್ಗಿಯಿಂದ ಗ್ರಾಮದಿಂದ ಇಲ್ಲಿ ವರ್ಗಾವಣೆಯಾಗಿ ಬಂದಾಗ ಅಲ್ಲಿ ಸಣ್ಣ ಶಾಲೆ ಮಾಡಿದ್ದೆ, ಅದಕ್ಕಿಂತ ಮುಂಚೆ ವಜ್ರಮಣಿ ಸಣ್ಣ ಶಾಲೆ ಮಾಡಿದ್ದೆ. ಇಲ್ಲಿ ಬಂದಾಗ ನನಗೆ ಎದುರಿಗೆ ದೇವ್ ಬಂದಾಗ ಆಗಿಬಿಡ್ತೇನೆ. ಅಷ್ಟು ದೊಡ್ಡ ಶಾಲೆ, 800 ಹುಡುಗರು, ಜೂನಿಯರ್ ಕಾಲೇಜು. ಹಾಗಪ್ಪ ನಾನು ನೋಡಿ ಇಟ್ಟಿದ್ದೀನಿ, ಹೇಗೆ ನಿಭಾಯಿಸೋದು ಅಂತಕ್ಕಂಥ ಒಂದು ಕ್ಷಣ ನನಗೂ ಕೂಡ ತಪ್ಪಿಬ್ಬಾದೆ. ನೋಡಿ ನಾನು ದೊಡ್ಡ ಶಾಲೆ ಹಾಕೊಂಡ್ಬಿಡ್ತೀನಿ, ನಾನೇನಪ್ಪ ಇದನ್ನು ಕಂಟ್ರೋಲ್ ಮಾಡಬಲ್ಲ ಈ ಸಂಖ್ಯೆನ. ಒಂದು ರೂಮ್ನಾಗ ಹೋದ್ರೆ 106 ವಿದ್ಯಾರ್ಥಿಗಳು, 100 ಸಂಖ್ಯೆ ಹೆಚ್ಚಿನ ವಿದ್ಯಾರ್ಥಿಗಳು ಕಾಲಾಗೆ ಕುಂದ್ರೋರು. ಅಲ್ಲೇ ನಮ್ಮ ಕಾಲು ಬಡಿದಾಟ ಪಾಠ ಮಾಡ್ತಕ್ಕಂಥ ಸಂದರ್ಭ. ಇದೇ 2 ರೂಮು, ಹೌದಾ, ಈ ಒಂದಿಷ್ಟು ರೂಮು ಇಷ್ಟೇ ಇದ್ದು. ಇವೆಲ್ಲ ನನಗೆ ಈಗ ಮತ್ತೆ ಫ್ಲ್ಯಾಶ್ ಬ್ಯಾಕಿಗೆ ಹೋದೆ ನಾನು. ಎಲ್ಲರೂ ಬಂದು ವಿಶ್ ಮಾಡಿದಾಗ ನನಗೆ ಅನಿಸ್ತು, ಎಲ್ಲ ಇವರು ನನ್ನ ವಿದ್ಯಾರ್ಥಿಗಳ ಅಂತ ಅನಿಸ್ತು ನನಗೆ. ಇಲ್ಲೆಲ್ಲ ಬಂದರು, ಎಲ್ಲ ಮಕ್ಕಳು ಕರ್ಕೊಂಡ್ಬಂದರು, ಹೌದಾ, ಗೃಹಿಣಿಯಾಗಿದ್ದಾರೆ. ಯಾರು ನನಗೆ ಗೊತ್ತೇ ಸಿಗ್ತಾ ಇಲ್ಲ. ಎಲ್ಲರೂ ಬಂದು ವಿಶ್ ಮಾಡಕತ್ತಿದ್ರು. ಬಾಬಾ ಏನಪ್ಪ, ನಮ್ಗೆ ಇದು ಹಿಂದೆ ಸುಮಾರು 16 ವರ್ಷದಿಂದ ನಾ ಕಲಿಸಿದಂಥದ್ದು. ಇವತ್ತು ನಮ್ಮನ್ನು ಗುರುತಿಡ್ತೀರಿ ಸರ್ ಹೇಳ್ದಂಗೆ, ನೀವು ನಮ್ಮನ್ನು ಗುರುತಿಡಿಯಂಗಿಲ್ಲ, ನೀವು ಗುರುತಿಡ್ತೀರಿ, ನಾವು ನೀವು ಗುರುತಿಡಿಯಂಗಿಲ್ಲ ಅಂತಕ್ಕಂಥದ್ದು ಸತ್ಯ ಐತಿ. ಇನ್ನು ಹುಡುಗರು ಬಂದರು, ಮೊನ್ನೆ ಮನೆಗೆ ಬಂದರು, ನೋಡ್ತಾ ಇದ್ದೀನಿ, ಕರೆದೆ, ಮೇಲೆ ಕೆಳಗೆ ನೋಡಿದೆ. ಅನಾಹುತ ಯಾವಾಗೆಲ್ಲ ಬೆಳೆದು